ಹೈಯಾಟಸ್ ಹರ್ನಿಯಾ. ಇಂದು ನಾನು ಈ ಹೈಯಾಟಸ್ ಹರ್ನಿಯಾ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಹೈಯಾಟಸ್ ಅಂದರೆ ಈ ಡಯಾಫ್ರಮ್ ಅಂತ ಹೇಳ್ತೀವಿ. ಚೆಸ್ಟ್ ಕ್ಯಾವಿಟಿಗೂ ಅಬ್ಡಮನಲ್ ಕ್ಯಾವಿಟಿಗೂ ಮಧ್ಯ ಒಂದು ಪಾರ್ಟಿಷನ್ ಇರುತ್ತೆ, ಅದು ಡಯಾಫ್ರಮ್ ಅಂತ ಹೇಳ್ತೀವಿ. ಅದ್ರ ಮಧ್ಯ ಒಂದು ಈಸೋಫೇಗಸ್ ಹೋಗಲಿಕ್ಕೆ ಒಂದು ಓಪನಿಂಗ್ ಇರುತ್ತೆ, ದಟ್ ಈಸ್ ಹೈಯಾಟಸ್. ಆ ಹೈಯಾಟಸ್ ಮೂಲಕ ಈ ಜಠರದ ಕೆಲವು ಭಾಗಗಳು ಚೆಸ್ಟ್ ಕ್ಯಾವಿಟಿಗೆ ನುಗ್ಗತ್ತೆ ಅನೇಕ ಕಾರಣಗಳಿಂದ. ಇದಕ್ಕೆ ಮುಂದೆ ನಾವು ಕೂಲಂಕಷವಾಗಿ ತಿಳಿಯೋಣ. ಇನ್ನು 60-70% ಹೈಯಾಟಸ್ ಹರ್ನಿಯಾ ಇದ್ರೂ ಯಾವುದೇ ಥರ ಚಿಹ್ನೆಗಳಿರಲ್ಲ ಅವರಿಗೆ. ಇನ್ನು ಉಳಿದ 25-30% ಎದೆ ಉರಿ ಬರ್ಬೋದು, ತಿಂದ ಆಹಾರ ವಾಪಸ್ ಬಾಯಿಗೆ ಬರ್ಬೋದು, ಆಸಿಡಿಕ್ ಟೆಸ್ಟ್, ಬಾಯೆಲ್ಲ ಹುಳಿ ನೀರು ಬರ್ಬೋದು, ತೇಗು ಮತ್ತು ವಾಂತಿ ಸಂಕಟ, ಹೊಟ್ಟೆ ನೋವು, ಬೆನ್ನು ನೋವು ಇದೆಲ್ಲ ಇರ್ಬೋದು. ಸಾಧಾರಣ ಈ ಎದೆ ಉರಿ ಅಥವಾ ಹೊಟ್ಟೆ ನೋವು ಮಧ್ಯೆ ಆಗಾಗ್ಗೆ ಕಾಣಿಸ್ಕೊತಾ ಇರುತ್ತೆ, ಅಥವಾ ಊಟ ಆದಮೇಲೆ ಜಾಸ್ತಿ ಆಗ್ಬೋದು. ಇನ್ನು ಕೆಲವರಿಗೆ ತಿಂದ ಆಹಾರ ರಾತ್ರಿ ಹೊತ್ತು ಗಂಟ್ಲಿಗೆ ಬಂದ್ಬಿಟ್ಟು ಕೆಮ್ಮು ಶುರು ಆಗುತ್ತೆ, ನಾಕ್ಚುರಲ್ ಕಾಫ್ ಅಂತ ಹೇಳ್ತೀವಿ, ಅಥವಾ ಆಸ್ಪಿರೇಷನ್ ನ್ಯೂಮೋನಿಯಾ ಕೂಡ ಆಗ್ಬೋದು. ಆವಾಗ ಸಿವಿಯರ್ ಚೆಸ್ಟ್ ಪೇನು, ಬ್ಯಾಕ್ ಪೇನು ಕೂಡ ಆಗುತ್ತೆ. ಇನ್ನು ಎಷ್ಟೋ ಸಲ ಮೇಲುಸಿರು ಶುರು ಆಗುತ್ತೆ, ಡಿಸ್ನಿಯಾ. ಎಷ್ಟೋ ಸಲ ಅದು ನಾವು MI ಅಂತ ಕನ್ಸಿಡರ್ ಮಾಡಿಕೊಂಡು ಎಷ್ಟೋ ಇನ್ವೆಸ್ಟಿಗೇಷನ್ ಮಾಡಿಸ್ತಿರ್ತೀವಿ. ಬಹಳ ಅಪರೂಪದಲ್ಲಿ ಸ್ಟೊಮಕ್ ಜೊತೆಗೆ ಕೆಲವು ಕರುಳಿನ ಭಾಗಗಳು ಕೂಡ ನುಗ್ಗಿ ಇಂಟೆಸ್ಟಿನಲ್ ಅಬ್ಸ್ಟ್ರಕ್ಷನ್ ಕೂಡ ಆಗ್ಬೋದು. ಇನ್ನೂ ವೀಕ್ ಅಂತಂದರೆ ವಾಲ್ವುಲಸ್ ಅಂತ ಹೇಳ್ತೀವಿ, ಸ್ಟೊಮಕ್ಕೇನೆ ರೊಟೇಟ್ ಆಗಿಬಿಡುತ್ತೆ. ಇನ್ನು ಇದಕ್ಕೆ ಕಾರಣಗಳು ಅಥವಾ ರಿಸ್ಕ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ, ಒಂದು ಇನ್ಕ್ರೀಸ್ ಅಬ್ಡಾಮಿನಲ್ ಪ್ರೆಷರ್, ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆಗೋದು ಅದರಿಂದ ಸ್ಥೂಲಕಾಯ ಆಗಿರ್ಬೋದು, ಒಬೆಸಿಟಿ, ಅಥವಾ ಪ್ರೆಗ್ನೆನ್ಸಿ, ಬಸರಿ ಹೆಂಗಸರಲ್ಲಿ, ಅಥವಾ ಕಾನ್ಸ್ಟಿಪೇಷನ್, ತುಂಬ ಮಲ ಹಾರ್ಡಾಗಿ ಮಲಬದ್ಧತೆ ಆದಾಗ, ಅಥವಾ ತುಂಬ ದಿವಸ ಕೆಮ್ಮಿದ್ರೆ ಕೆಮ್ಮಿ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗೋ ಕೂಡ ಆಗುತ್ತೆ. ತುಂಬ ಭಾರ ಎತ್ತವರಿಗೆ ಆಗುತ್ತೆ. ಇನ್ನು ಎರಡನೇದು ಏಜ್ ಫ್ಯಾಕ್ಟರ್. ಏಜ್ ಆದಂಗೆ ಈ ಡಯಾಫ್ರಮೆಟಿಕ್ ಮಸಲ್ಸ್ ಓಪನಿಂಗ್ ಲೂಸ್ ಆಗುತ್ತೆ, ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ. ಹಾಗಾಗಿ ಜಠರದ ಕೆಲವು ಭಾಗ ಎದೆ ಭಾಗಕ್ಕೆ ನುಗ್ಗತ್ತೆ. ಎಷ್ಟೋ ಸಲ ಮೂರನೇದು ಈ ಟ್ರಾಮಾ, ಅಂದರೆ ಏಟ್ ಬಿದ್ದಾಗುತ್ತೆ. ಅಂದರೆ ಈ ಸೀಟ್ ಬೆಲ್ಟ್ ಹಾಕೊಂಡಿರ್ತೀವಿ ಕಾರಲ್ಲಿ ಹೋಗ್ಬೇಕಾದ್ರೆ, ಹೆಡ್ ಆನ್ ಕೊಲಿಷನ್ ಆದಾಗ ಆ ಸೀಟ್ ಬೆಲ್ಟ್ ಹೊರಟ್ಬಿಟ್ಟು ಡಯಾಫ್ರಮಿಡ್ಗೆ ವೀಕ್ ಆಗಿ ಆಗ್ಬೋದು. ಅಥವಾ ಇನ್ಯಾವುದಾದ್ರು ಪ್ರೀವಿಯಸ್ ಸರ್ಜರಿಯಿಂದ ಮಸಲ್ಸ್ ವೀಕ್ ಆಗಿರ್ಬೋದು. ಬಹಳ ರೇರ್ ಆಗಿ ಕಂಜನೈಟಲ್, ಅಂದರೆ ಹುಟ್ಟಿದ್ದಂಗೆ ಬರೋ ಸಾಧ್ಯತೆ ಕೂಡ ಇರುತ್ತೆ. 50 ವರ್ಷ ದಾಟಿದ ನಂತರ ಸುಮಾರು 60% ಜನಗಳಿಗೆ ಇದು ಕಾಣಿಸ್ಕೋಬಹುದು. ಹೆಂಗಸರಲ್ಲಿ ಸರ್ವೇ ಸಾಮಾನ್ಯ ಇದು. ಈ ಹೈಯಾಟಸ್ ಹರ್ನಿಯಾದಲ್ಲಿ 4 ಥರ ಇದೆ. ಒಂದು, ಇದನ್ನು ಈ ಚಿತ್ರದಲ್ಲಿ ತೋರಿಸಿದ್ದೀವಿ ನೋಡಿ, ಸ್ಲೈಡಿಂಗ್ ಹರ್ನಿಯಾ ಒಂದನೇದು. ಇದು ಸಾಧಾರಣ 95% ಆಫ್ ದ ಪೀಪಲ್ಗೆ ಇದೇ ಇರುತ್ತೆ. ಈಸೋಫೇಗಸ್ ಹಾಗೆ ಹೈಯಾಟಸ್ ಮೂಲಕ ಮೇಲಕ್ಕೆ ಹೋಗುತ್ತೆ. ಇನ್ನು ಎಷ್ಟೋ ಸಲ ಎರಡನೇದು ಪ್ಯಾರಾ ಈಸೋಫೇಜಿಯಲ್ ಹೈಯಾಟಸ್ ಹರ್ನಿಯಾ ಅಂತ ಹೇಳ್ತೀವಿ. ಇದು 5%ಕ್ಕಿಂತ ಕಮ್ಮಿ ಇರುತ್ತೆ. ಮೂರನೇದು ಕಾಂಬಿನೇಷನ್ ಆಫ್ ಸ್ಲೈಡಿಂಗ್ ಆ್ಯಂಡ್ ಪ್ಯಾರಾ ಈಸೋಫೇಜಿಯಲ್. 4ನೇ ಸ್ಟೇಜಲ್ಲಿ ಸ್ಲೈಡಿಂಗ್ ಆಫ್ ದ ಅದರ್ ಆರ್ಗನ್ಸ್, ಅಂದರೆ ದೊಡ್ಡ ಕರಳಿನ ಕೆಲವು ಭಾಗಗಳು, ಪ್ಯಾಂಕ್ರಿಯಾಸ್, ಸ್ಪ್ಲೀನ್ ಕೂಡ ಎದೆ ಕ್ಯಾವಿಟಿಗೆ, ಚೆಸ್ಟ್ ಕ್ಯಾವಿಟಿಗೆ ನುಗ್ಬೋದು. ಇದು ಬಹಳ ಸಿವಿಯರ್. ಇನ್ನು ಇದನ್ನು ಕಂಡುಹಿಡಿಯೋದು ಹೇಗೆ, ಡಯಾಗ್ನೋಸಿಸ್. ಒಂದು ಬೇರಿಯಂ ಸ್ವ್ಯಾಲೋ ಅಂತ. ಆ ಬೇರಿಯಂ ಸ್ವ್ಯಾಲೋ ಮಾಡಿ ಸ್ಕ್ರೀನಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಇವಾಗ ಭಾಳ ಹಿಂದೆ ಮಾಡ್ತಾ ಇದ್ವಿ, ಇವಾಗ ಕಮ್ಮಿ. ಈಗ ಎಂಡೋಸ್ಕೋಪಿ ಬಂದಮೇಲೆ, ಅಪ್ಪರ್ GI ಎಂಡೋಸ್ಕೋಪಿ ಬಂದಮೇಲೆ ಇದು ಬೇರಿಯಂ ಸ್ವ್ಯಾಲೋ ಕಮ್ಮಿ ಆಗಿದೆ. ಎರಡನೇದು ಎಂಡೋಸ್ಕೋಪಿ. ಈ ಎಂಡೋಸ್ಕೋಪಿಯಿಂದ ಹೈಯಾಟಸ್ ಹರ್ನಿಯಾ ಇದೆಯಾ ಗೊತ್ತಾಗುತ್ತೆ. ಗ್ಯಾಸ್ಟ್ರೈಟಿಸು, ಗ್ಯಾಸ್ಟ್ರಿಕ್ ಅಲ್ಸರು, ಡಿಯೋಡಿನ್ ಅಲ್ಸರ್ ಇದ್ರೂ ಕೂಡ ಗೊತ್ತಾಗುತ್ತೆ. ಮೂರನೇದು ಮಾನೋಮೆಟ್ರಿ ಅಂತ. ಈ ಹೊಟ್ಟೆಯ ಅಥವಾ ಕರಳಿನ ಭಾಗದ ಒತ್ತಡ ಎಷ್ಟಿದೆ ಕಂಡುಹಿಡಿಯೋಕ್ಕೆ ಮಾನೋಮೆಟ್ರಿ ಅಂತ ಇರುತ್ತೆ. ಅದು ಯಾವ ಥರ ಕಂಟ್ರಾಕ್ಟ್ ಆಗಿರುತ್ತೆ, ಇದೆಲ್ಲ ಮಾನೋಮೆಟ್ರಿಯಿಂದ ಗೊತ್ತಾಗುತ್ತೆ. ಇನ್ನು pH ಮಾನಿಟರಿಂಗ್ ಅಂತ 4ನೇ ಟೆಸ್ಟ್. pH ಕಮ್ಮಿ ಇದ್ದಷ್ಟು ಅಸಿಡಿಟಿ ಜಾಸ್ತಿ ಇರುತ್ತೆ, ಹೈಯಾಟಸ್ ಹರ್ನಿಯಾ ಇರ್ಬೋದು ಅಂತ ಊಹೆ ಮಾಡ್ಬೋದು. ಇದಕ್ಕೆ ಚಿಕಿತ್ಸೆ ಏನು, ಟ್ರೀಟ್ಮೆಂಟ್? ಸಾಧಾರಣ ಮೆಜಾರಿಟಿ ಆಫ್ ದ ಕೇಸಸ್ ಯಾವ ಚಿಹ್ನೆಗಳು ಇರಲ್ಲ, ಅದಕ್ಕೆ ಯಾವ ಥರದೇ ಟ್ರೀಟ್ಮೆಂಟ್ ಬೇಕಾಗಲ್ಲ.
ಇನ್ನು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನಮ್ಮ ದೇಹ ತೂಕ ಕಮ್ಮಿ ಮಾಡ್ಕೋಬೇಕು. ತುಂಬ ಹೊಟ್ಟೆ ತುಂಬ ಈ ಕುತ್ತಿಗೆ ತನಕ ಬರೋಂಗೆ ಊಟ ಮಾಡೋದನ್ನು ಕಮ್ಮಿ ಮಾಡ್ಕೋಬೇಕು. ಊಟ ತಕ್ಷಣ ಮಲ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ಕೋಬೇಕು. ಸ್ಮೋಕಿಂಗು, ಆಲ್ಕೋಹಾಲ್ ಅಭ್ಯಾಸಗಳಿದ್ದರೆ ಅದನ್ನು ಬಿಡಬೇಕಾಗುತ್ತೆ. ತುಂಬ ಟೈಟಾಗಿ ಸೊಂಟಕ್ಕೆ ಪಟ್ಟಿ ಕಟ್ಕೊಳ್ಳೋದು, ಬೆಲ್ಟ್ ಕಟ್ಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇದಲ್ದೇ ರಾತ್ರಿ ಹೊತ್ತು ಸ್ವಲ್ಪ ದಿಮ್ ಜಾಸ್ತಿ ಹಾಕ್ಕೊಂಡು ಹೊರಕೊಂಡು ಮಲ್ಕೊಂಡ್ರೆ ಈ ಫುಡ್ ರೀಗರ್ಜಿಟೇಟ್ ಆಗೋದನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಕೋಬೋದು. ಇನ್ನು ಮೆಡಿಕೇಷನ್ಸ್ ಅನೇಕ ಥರದ ಮಾತ್ರೆಗಳು ಇರುತ್ತೆ. ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಅಂತೀವಿ, H2 ಆಂಟಿಗೊನಿಸ್ಟ್ ಅಂತೀವಿ. ಈಗೆಲ್ಲ ಹೊಸ ಹೊಸ ಮಾಲಿಕ್ಯೂಲೆಲ್ಲ ಬರ್ತಾ ಇದೆ. ಇದು ಯಾವ ಥರ ಮೆಡಿಸಿನ್ ಬೇಕು, H. ಪೈಲೋರಿ ಇನ್ಫೆಕ್ಷನ್ ಅಂತ ಇರೋದ್ರ ಜೊತೆಗೆ ಅದಕ್ಕೆ ಯಾವ ಥರ ಮಾತ್ರೆ ಬೇಕು ನಿಮ್ಮನ್ನು ನೋಡುವ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಿಸೈಡ್ ಮಾಡ್ತಾರೆ. ತುಂಬ ಸಿವಿಯರ್ ಸ್ಟೇಜಸ್ಸಲ್ಲಿ ಅಂದರೆ 3rd and 4th ಸ್ಟೇಜಸ್ಸಲ್ಲಿ ಆಪರೇಷನ್ ಕೂಡ ಬೇಕಾಗ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ಯಾರಿಗಾದರೂ ಎದೆ ಉರಿ ಇದ್ದರೆ, ತಿಂದ ಅನ್ನ ಬಾಯಿಗೆ ಬರ್ತಾ ಇದ್ರೆ, ಅಥವಾ ಬಾಯಲ್ಲಿ ಹುಳಿ ಹುಳಿ ನೀರು ವಾಂತಿ ಬರಂಗೆ ಆಗ್ತಾ ಇದ್ರೆ, ತುಂಬ ತೇಗ್ ಬರ್ತಾ ಇದ್ರೆ, ಅಥವಾ ಬೆನ್ನು ನೋವು ಎದೆ ನೋವು ಇದ್ದರೆ ಅವರು ತಮ್ಮ ಹತ್ತಿರ ಇರುವ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನೋ ಸ್ಪೆಷಲಿಸ್ಟ್ ಹತ್ರ ಹೋದರೆ ಅವರು ಎಂಡೋಸ್ಕೋಪಿ ಮಾಡಿ ಇದನ್ನು ಡಯಾಗ್ನೋಸ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಇಷ್ಟು ಹೇಳಿ ಇಂದಿನ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.